ಗುರಿ, ಪರಿಶ್ರಮ, ಆತ್ಮಬಲ, ಕಷ್ಟಗಳನ್ನು ಸಹಿಸಿಕೊಳ್ಳುವ ತಾಳ್ಮೆ ಇರುವವರು ತಮ್ಮ ಪ್ರತಿಭೆಗೆ ಸಾಣೆ ಹಿಡಿದು ಯಶಸ್ವಿಯಾಗ್ತಾರೆ. ಸರ್ದಾರ್ ಸತ್ಯ ಇದಕ್ಕೆ ಮತ್ತೊಂದು ಅತ್ಯುತ್ತಮವಾದ ಉದಾಹರಣೆ. ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟರಾದ ಸರ್ದಾರ್ ಸತ್ಯ ಅವರ ನಟನೆಗೆ ತಮಿಳುನಾಡಿನ ಜನ ಹುಚ್ಚೆದ್ದು ಕುಣಿತಿದ್ದಾರೆ. ಅಲ್ಲಿನ ನಿರ್ಮಾಪಕ ಹಾಗೂ ನಿರ್ದೇಶಕರು ಸರ್ದಾರ್ ಸತ್ಯ ಅವರಿಗೆ ರತ್ನ ಗಂಬಳಿಯನ್ನು ಹಾಕಿ ಸ್ವಾಗತ ಕೋರ್ತಿದ್ದಾರೆ. ಹಾಗಿದ್ರೆ ಸರ್ದಾರ್ ಸತ್ಯ ಸದ್ಯಕ್ಕೆ ಏನು ಮಾಡ್ತಾ ಇದ್ದಾರೆ? ವಿಡುದಲೆ ನಂತರ ಅವರದ ಜೀವನ ಎಷ್ಟೆಲ್ಲ ಬದಲಾವಣೆ ಆಗಿದೆ? ಮುಂದೆ ಸರ್ದಾರ್ ಸತ್ಯ ಅವರ ಪ್ಲ್ಯಾನ್ಗಳೇನು, ಯೋಚನೆ ಏನು, ಗುರಿ ಏನು? ಇವೆಲ್ಲದರ ಕುರಿತು ಖುದ್ದು ಅವರ ಜೊತೆಗೆ ಮಾತಾಡೋಣ. ವಿಡುದಲೆ ನಂತರದ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಎಲ್ಲರಿಗೂ ನಮಸ್ಕಾರ. ಸರ್, ಸದ್ಯಕ್ಕೆ ಈ ವಿಡುದಲೆ ನಂತರದ ಜೀವನದ ಬಗ್ಗೆ ಮಾತಾಡೋದಾದ್ರೆ ಹೇಗಿದೆ ಸರ್ ಈಗ ಬದುಕು? ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ವಿಡುದಲೆ ನಂತರ? ತುಂಬ ಬದಲಾವಣೆಗಳಾಗಿದೆ. ಆ್ಯಕ್ಚುಲಿ ನನ್ನ ಮನಸ್ಥಿತಿ ತುಂಬ ಬದಲಾವಣೆ ಆಗಿದೆ. ನನ್ನನ್ನು ನೋಡೋ ವಿಧಾನ, ನಮಗೆ ಸಿಗುವಂಥ ರೆಸ್ಪೆಕ್ಟ್ ಆಗಲಿ, ಸ್ಥಾನಮಾನಗಳಾಗಲಿ ಯಾವಾಗ ಬದಲಾಗುತ್ತೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕು ಅಂತ ಹೇಳೋರು. ಯಾವಾಗಲೂ ಒಂದು ಟೈಮ್ ಅಂತ ಬರಬೇಕು. ಆ ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾಲ ಅನ್ನೋದು ಬಂದು ಮನುಷ್ಯನ ಜೀವನನ ಉನ್ನತ ಸ್ಥಾನಕ್ಕೆ ತಗೊಂಡೋಗುತ್ತೆ, ದುಸ್ಥಿತಿಗೂ ತಗೊಂಡೋಗುತ್ತೆ. ಸೊ ನಾವು ದುಸ್ಥಿತಿಗಳನ್ನೆಲ್ಲ ನೋಡಿ ಉನ್ನತ ಸ್ಥಾನದ ಕಡೆಗೆ ಹೋಗ್ತೇವೆ. ಸೊ ನಮಗೆ ಕಷ್ಟ ಕಾರ್ಪಣ್ಯಗಳು ಯಾವುದು ಹೊಸದಲ್ಲ, ಅವಮಾನಗಳು ಯಾವುದು ಹೊಸದಲ್ಲ. ಸೊ ಇವತ್ತಿನ ದಿನ ಏನಿದೆ, ನಮ್ಮ ಮನಸ್ಥಿತಿಗಳೇನಿದೆ ಬದಲಾವಣೆ, ಐ ಆಮ್ ರಿಯಲಿ ಥ್ಯಾಂಕ್ಸ್ ಟು ಗಾಡ್. ಬಿಕಾಸ್ ಇದು ಹೆಚ್ಚಿನ ಕೆಲಸಗಳನ್ನ ಮಾಡೋದಕ್ಕೆ ನಮಗೆ ಒಂದು ಪ್ರೇರೇಪಣೆ ಕೊಡುತ್ತೆ. ಆಫ್ಟರ್ ದಟ್ ನಾವು ಯಾಕೆ ಹುಟ್ಟಿದ್ದೀವಿ ಒಂದಿನ ಎಲ್ಲರೂ ಹುಟ್ಟಿದ್ದೀವಿ, ಎಲ್ಲರೂ ಒಂದಿನ ವಿ ಆರ್ ಗೋಯಿಂಗ್ ಟು ಡಿಸಪಿಯರ್ ಸಮ್ ಟೈಮ್. ಅಲ್ಲಿವರೆಗೂ ಏನಾದ್ರು ಒಂದು ಮೀನಿಂಗ್ಫುಲ್ ಆಗಿ ಏನಾದ್ರು ಒಂದು ಮಾಡ್ತಿರ್ಬೇಕಲ್ಲ. ಹುಟ್ಟಿದಾಗ ಎಲ್ಲರೂ ಒಂದು ಸಂತೋಷ ಪಡ್ತಾರೆ, ಇಲ್ಲ ಅಂದಾಗ ಎಲ್ಲರೂ ಒಂದು ದುಃಖ ಪಡ್ತಾರೆ. ಅದೆಲ್ಲ ಇದ್ದಿದ್ದೆ, ಅದು ಲೈಫಲ್ಲಿ, ಎಲ್ಲರ ಲೈಫಲ್ಲೂ ಇದ್ದಿದ್ದು. ಸೊ ಆ ಇನ್ ಬಿಟ್ವೀನ್ ನಾವು ಯಾಕೆ ಹುಟ್ಟಿದ್ದೀವಿ ಅನ್ನೋದಕ್ಕೆ ಒಂದು ಮೀನಿಂಗ್ಫುಲ್ ಆಗಿ ಏನೋ ಒಂದು ಇರಬೇಕಲ್ಲ. ಆ ಬದಲಾವಣೆ ನಮ್ಮ ಲೈಫಲ್ಲಿ ಅದು ಏನೋ ಒಂದು ಕಾಣಿಸ್ತಾ ಇದೆ. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ದಟ್. ಬಟ್ ಅದು ಅಷ್ಟೊಂದು ಸುಲಭನೂ ಅಲ್ಲ. ಅದಕ್ಕೆ ತುಂಬ ಕಷ್ಟಪಟ್ಟು ಕೆಲಸಗಳನ್ನ ಮಾಡಬೇಕಾಗುತ್ತೆ. ಸೊ ವಿಡುದಲೆ ಭಾಗ 2ರಲ್ಲಿಯೂ ಕೂಡ ನೀವು ಇದ್ದೀರಾ. ಇನ್ಫ್ಯಾಕ್ಟ್ ಮೊದಲನೇ ಭಾಗಕ್ಕಿಂತ 2ನೇ ಭಾಗದಲ್ಲಿ ತುಂಬಾನೇ ಇಂಪಾರ್ಟೆನ್ಸ್ ಇರುವ ಪಾತ್ರ ನಿಮ್ಮದು. ಸೊ ಪೋಸ್ಟ್ ವಿಡುದಲೆ ರಿಲೀಸ್ ಆದಮೇಲೆ ಎಲ್ಲ ಕಡೆ ಖುದ್ದು ವೆಟ್ರಿಮಾರನ್ ಕೂಡ ಅದನ್ನೇ ಹೇಳಿದ್ವಿದೆ, ಏನು ಭಾಗ 2ರಲ್ಲಿ ಬೇರೆನೇ ಇರುತ್ತೆ ಅಂತ. ಸೊ ವಿಡುದಲೆ ಪಾರ್ಟ್ 2 ಬಗ್ಗೆ ಮಾತಾಡೋದಾದ್ರೆ ಆ ಸಿನಿಮಾ ಅದ ಸ್ಟೇಟಸ್ ಏನೀಗ, ಎಲ್ಲಿಗೆ ಬಂದಿದೆ, ಏನ್ ಕತೆ? ಹೆಚ್ಚು ಕಮ್ಮಿ ದೇ ಆರ್ ವೆರಿ ವೆರಿ ನಿಯರ್ ಟು ಪೋಸ್ಟ್ ಪ್ರೊಡಕ್ಷನ್ ಆ್ಯಂಡ್ ರಿಲೀಸ್. ಇಷ್ಟು ಮಾತ್ರ ನನಗೆ ಗೊತ್ತಿದೆ, ಯಾಕೆ ನಾನು ಡಬ್ಬಿಂಗ್ ಎಲ್ಲ ಮುಗಿಸಿ ಬಂದಿದ್ದೇನೆ. ಇಟ್ಸ್ ವೆರಿ ವೆರಿ ನಿಯರ್ ಟು ರೀಚ್ ಆಡಿಯನ್ಸ್ಗೆ ರಸದೌತಣ ಕೊಡುವಂಥ ಎಲ್ಲ ಒಂದು ಹಂತಕ್ಕೆ ಅದು ಬಂದ್ಬಿಟ್ಟಿದೆ. ಅದಿನ್ನು ತಡೆಯೋಕ್ಕಾಗೋದಿಲ್ಲ. ಆ ಲೆವೆಲ್ಗೆ ಅದು ರೆಡಿಯಾಗಿ ನಿಂತಿದೆ. ಆದಷ್ಟು ಜಲ್ದಿ ಬರುತ್ತೆ. ಮತ್ತು ನಮ್ಮ ಗುರು ವೆಟ್ರಿಮಾರನ್ ಸರ್, ನಮ್ಮ ಅಣ್ಣ ಏನಿದಾರಲ್ಲ, ಅವರು ಪರ್ಫೆಕ್ಷನ್ ಮನುಷ್ಯ. ಅವರಿಗೆ ಪರ್ಫೆಕ್ಷನ್ ಆಗೋವರೆಗೂ ಅದ್ರದ್ದು ಮತ್ತೆ 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 ಆ ಪ್ರಕ್ರಿಯೆಯಲ್ಲೇ ಇರ್ತಾರೆ ಅವರು. ಒನ್ಸ್ ಅದು ರೆಡಿ ಆಗೋಯ್ತು ಅಂತ ಹೇಳಿದ್ರೆ ಇಟ್ಸ್ ರೆಡಿ ಟು ಸರ್ವ್. ಓಕೆ. ಸೊ ವಿಡುದಲೆ 2 ಇಂದ ನಾವು ಸರ್ದಾರ್ ಸತ್ಯ ಅವರಿಂದ ಏನ್ ನಿರೀಕ್ಷೆ ಮಾಡ್ಬೋದು? ಸರ್ದಾರ್ ಸತ್ಯ ಅವರಿಗೆ ವಿಡುದಲೆ ಮೇಲೆ ಇರೋ ನಿರೀಕ್ಷೆಗಳೇನು? ವಿಡುದಲೆ ಪಾರ್ಟ್ 2 ಮೇಲೆ ಇರೋ ನಿರೀಕ್ಷೆ? ಒಂದು ತಮಿಳ್ನಾಡು ಜನ ನನಗೆ ಒಬ್ಬ ಕಲಾವಿದನಿಗೆ, ಇಡೀ ತಮಿಳ್ನಾಡು ಜನ ಇವನೊಬ್ಬ ಕಲಾವಿದ ಅಂತ ಒಪ್ಕೊಂಡಿರುವಂತ ಒಂದು ಪ್ರಕ್ರಿಯೆ ವಿಡುದಲೆ 1. ಅದು ಬಿಟ್ಟರೆ ನೆಕ್ಸ್ಟ್ ಆಂಧ್ರದಲ್ಲೂ ಅದು ಹಾಗೆ ಹಿಟ್ ಆಯ್ತು, ಕೇರಳದಲ್ಲಿ ನೋಡಿದ್ರು. ನಮ್ ಜನ ಅಂತೂ ಅಲ್ಲ, ಅದು OTT ಅಂತೂ ಸಿಕ್ಕಾಪಟ್ಟೆ ಜನ ನೋಡಿದ್ರು. ನಮ್ ಜನ ಅಂತೂ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಎಷ್ಟು ಜನ ನಂಗೆ ಸಭಾಷ್ ಹೇಳಿದ್ರು. ನಂಗೆ ನಿಜವಾಗ್ಲು ಹೋಗಕ್ಕೂ ಮುಂಚೆ, ಅಂದ್ರೆ ನಾ ಇನ್ನೂ ಕೆಲಸ ಮಾಡಕ್ಕೂ ಮುಂಚೆನೆ ಹೇಳ್ಬಿಟ್ರು ಅವರು, ಓಕೆ ಯು ಆರ್ ಗೋಯಿಂಗ್ ವಿತ್ ವೆಟ್ರಿಮಾರನ್, ಓ ಮೈ ಗಾಡ್ ಅಂದ್ರು ಅವರು. ಏನು ಇಷ್ಟೊಂದು ರೆಸ್ಪೆಕ್ಟ್, ಆ ಮನುಷ್ಯನ ಬಗ್ಗೆ ಇಷ್ಟೊಂದು ರೆಸ್ಪೆಕ್ಟ್ ತೋರಿಸ್ತಿದಾರಲ್ಲ ಅಂದಾಗ, ನಾನು ಸ್ವತಃ ಅದನ್ನು ಅನುಭವಿಸಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ. ಸೊ ವಿಡುದಲೆ ಬಂದು ನನ್ನ ಜೀವಮಾನದಲ್ಲಿ ತುಂಬಾನೇ ಬದಲಾವಣೆಗಳನ್ನ ಕೊಟ್ಟಿರುವಂಥ ಒಂದು ಸಿನಿಮಾ ಅದು.
ಸೊ ನಮ್ಮ ಜನ ಅದನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಬೇರೆ ಕಡೆನೂ ನನಗೆ ಹೆಸರು, ಸ್ಥಾನಮಾನ ಎಲ್ಲ ಸಿಗ್ತಾ ಇದೆ. ಸೊ ಇದೊಂದು ಪುಣ್ಯ ಅಲ್ವಾ ಅದು. ಈಗ ಪಾರ್ಟ್ ಟು ಬರೋಕ್ಕೂ ಮುಂಚೆನೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಎಲ್ಲರಿಗೂ. ನಮ್ಗೆ ಯಾರಿಗೂ ನಾವ್ಯಾರು ಅಂತ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡು ವರ್ಕ್ ಮಾಡೋರಲ್ಲ. ಅಲ್ಲ, ಬಟ್ ನಮಗೆ ಆದ್ರೆ ಈಗ ಆಸ್ ಅ ಆಡಿಯನ್ಸ್ ಅಥವಾ ಕರ್ನಾಟಕ ಸಿನಿ ಪ್ರೇಮಿಗಳಿಗೆ ಅಥವಾ ನಿಮ್ಮನ್ನ ಇಷ್ಟಪಡೋರಿಗೆ ಪಾರ್ಟ್ 2 ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇದೆ ಬಿಡಿ, ಅದು ಸಹಜ. ಅದ್ರ ಮೇಲೆ ನಿಮ್ಮ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಈ ಸಲ ಸರ್ದಾರ್ ಸತ್ಯ ಏನೆಲ್ಲ ಮಾಡಿರ್ತಾರೆ, ಏನು ಮೋಡಿ ಮಾಡ್ತಾರೆ ಅನ್ನೋದು. ಸೊ ನಿಮ್ಗೆ ಇರೋ ನಿರೀಕ್ಷೆಗಳೇನು? ನಾನು ವೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅಷ್ಟು ವರ್ಕ್ಗಳನ್ನ ತಗೊಂಡಿದ್ದಾರೆ. ವೆಟ್ರಿಮಾರನ್ ಸರ್ ಬಂದು ವರ್ಕ್ ತಗೊಳ್ಳೋದ್ರಲ್ಲಿ ಯಾವತ್ತೂ ಹಿಂದೆ ಬೀಳೋದಿಲ್ಲ. ತುಂಬಾ ವರ್ಕ್ ತಗೊಂಡಿದ್ದಾರೆ. ಅದರಲ್ಲಿ ಎಷ್ಟು ಬರುತ್ತೆ ಸಿನಿಮಾದಲ್ಲಿ ಅನ್ನೋದು ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಬಿಕಾಸ್ ಅಂತ ಡೈಮೆನ್ಷನ್ ಇರುವಂಥದ್ದೆಲ್ಲ ಮಾಡಿಸಿದ್ದಾರೆ ನಮ್ಮ ಕೈಲಿ. ಐ ಫೆಲ್ಟ್ ವೆರಿ ವೆರಿ ಪ್ರೌಡ್. ಅಂದ್ರೆ ನಾನೊಬ್ಬ ನಟ ಆಗಿರೋದಕ್ಕೆ ನಾನು ಪ್ರೌಡ್ ಆಗಿದ್ದೀನಿ. ಯಾಕೆಂದ್ರೆ ಅಂತ ಒಳ್ಳೆ ನಿರ್ದೇಶಕನ ಜೊತೆ ಹೋಗಿ ಸಿಕ್ಕಿದ್ದು, ಮತ್ತೆ ನನ್ನ ಕರ್ನಾಟಕ ನನ್ನನ್ನು ಟ್ರೈನ್ ಅಪ್ ಮಾಡಿದ್ದು ಇಷ್ಟು ವರ್ಷ. ಸೊ ಇಲ್ಲಿ ಕಲ್ತ ಮೇಲೆ ನಾ ಮಾಡ್ತಾ ಇರೋದಲ್ಲ ಕಡೆ. ಆ ಕಲ್ತಿರೋದನ್ನ ಇನ್ನೊಂದಷ್ಟು ಪಾಲಿಶ್ ಮಾಡಿ, ಒಬ್ಬ ದೊಡ್ಡ ನಿರ್ದೇಶಕ ಪಾಲಿಶ್ ಮಾಡಿ, ಆತರಿಗೆ ಭಾಷೆ ಭೇದ ಭಾವ ಯಾವುದೂ ಇಲ್ಲ, ತಾರತಮ್ಯನೇ ಇಲ್ಲ. ಅವ್ರಿಗೆ ಎಲ್ಲರೂ ಒಂದು, ಅವ್ರಿಗೆ ಕಲಾವಿದರು ಒಂದು ಅಷ್ಟೇ. ಅವ್ರು ಹಂಗೆ ನೋಡೋದವ್ರು. ನಾನು ನಿಜವಾಗ್ಲೂ ಕಲ್ತೆ ಅವರಿಂದ. ಯಾವ ಊರು, ಯಾವ ಭಾಷೆ, ಯಾರು, ಯಾವ ಜಾತಿ, ಇವನು ಯಾವ ಸ್ಟೇಟ್ ಅವನು, ಇದೆಲ್ಲ ಅವ್ರಿಗೆ ಬೇಕಾಗಿಲ್ಲ ಯಾರಿಗೂ. ಅವರೆಲ್ಲ ವರ್ಕರ್ಸ್. ಅವರು ವರ್ಕ್ ಬಿಟ್ರೆ ಏನೇನು ಗೊತ್ತಿಲ್ಲ. ಅಂತ ಟೀಮಲ್ಲಿ ಇರೋದಕ್ಕೆ ನನ್ನ ಭಾಗ್ಯ ಅಂತ ಅನ್ಕೋತೀನಿ. ಸೊ ಇದೇನೋ ಒಂದು ಆಗೋ ಥರ ಇದೆ ಈ ಸಿನಿಮಾ. ಗೊತ್ತಾಗ್ತಿಲ್ಲ ನನಗೆ ಇವಾಗ ಏನ್ ಮಾತಾಡಿದ್ರು ತಪ್ಪಾಗುತ್ತೆ. ಏನೋ ಒಂದು ತುಂಬಾ ದೊಡ್ಡ ಬ್ಲಾಸ್ಟ್ ಆಗೋ ಥರ ಇದೆ. ತುಂಬಾ ದೊಡ್ಡ ಬ್ಲಾಸ್ಟ್. ಮೇ ಬಿ ಐ ಆಮ್ ಆಲ್ಸೋ ವೇಟಿಂಗ್. ಬಿಕಾಸ್ ಸೇತುಪತಿ ಅವರ ಮೇಲೆ ಹೋಗುತ್ತೆ ಸೆಕೆಂಡ್ ಪಾರ್ಟ್. ನೋಡ, ದೇವರ ಆಶೀರ್ವಾದ ಚೆನ್ನಾಗಿ. ಸೊ ಆಗ್ಲೇ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ವೆಟ್ರಿಮಾರನ್ ಜೊತೆ ಹೋಗುವಾಗ್ಲೇನೆ, ಅಂದ್ರೆ ಅವ್ರ ಜೊತೆ ಅವ್ರ ನಿರ್ದೇಶನದಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೊರಟಾಗ್ಲೇನೆ ಸುಮಾರು ಜನ ನಿಮ್ಗೆ ಬೇಷ್ ಅಂದ್ರು, ಶಬಾಷ್ ಅಂತ ಅಂದ್ರು, ಜೊತೆಗೆ ಬೆನ್ ತಟ್ಟಿದ್ರು, ಪ್ರೋತ್ಸಾಹ ಮಾಡಿದ್ರು. ಸೊ ನಮಗಿರೋ ಕುತೂಹಲ ಏನಂತಂದ್ರೆ, ಈಗ ಬಿಡುದಲೆ ನಂತರ ನಿಮ್ಮ ಅಭಿನಯಕ್ಕೆ ಎಲ್ಲ ಕನ್ನಡಿಗರು ಮನಸ್ಸು ಹೊತ್ತು ಸುಮಾರು ಕೊಂಡಾಡಿ ಮಾತಾಡಿದ್ರು. ಬಟ್ ನಮಗೆ ಏನಂತಂದ್ರೆ, ಈಗ ಕನ್ನಡ ಚಿತ್ರರಂಗದಿಂದ ನಿಮಗೆ ಪರ್ಸ್ನಲಿಗೆ ಯಾರಾದರೂ ಫೋನ್ ಮಾಡಿ ಮಾತಾಡಿದ್ದು, ಕಾಂಪ್ಲಿಮೆಂಟ್ ಕೊಟ್ಟಿದ್ದು ಬಿಡುದಲೆ ವಿಚಾರದಲ್ಲಿ, ಬಿಡುದಲೆಯಲ್ಲಿ ನಿಮ್ಮ ಅಭಿನಯಕ್ಕೆ? ಕೆಲಸನೇ ಕೊಟ್ಬಿಟ್ರು ಒಂದಷ್ಟು ಜನ. ದೇ ಗೇವ್ ವರ್ಕ್ ಟು ಮೀ. ಆಫ್ಟರ್ ಬಿಡುದಲೆ ಐ ಗಾಟ್ ಕೋಟಿ ಬಂದು ಪರಮೇಶ್ವರ್ ಗುಂಡ್ಕಲ್ ಅವರು ಮೊದಲನೇ ಸರ್ತಿ ನಿರ್ದೇಶನ ಮಾಡ್ತಾ ಇರೋ ಸಿನಿಮಾ. ಅದರಲ್ಲಿ ನಾವೊಂದು ತುಂಬಾ ಮುಖ್ಯ ಪಾತ್ರದಲ್ಲಿದ್ದೀನಿ. ಡಾಲಿ ಧನಂಜಯ ಹೀರೋ ಅನ್ಸುತ್ತೆ. ಡಾಲಿ ಧನಂಜಯನ್ ಜೊತೆ ಮಾಡ್ತಾ ಇದ್ದೀನಿ. ಇನ್ನೊಂದು ಬಂದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಜೊತೆ ಕಾಟೇರ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ. ಅದು ಕೂಡ ಬಿಡುದಲೆ ಎಫೆಕ್ಟ್ ಇಂದಾನೆ ಬಂದಿದ್ದು ಅಂತ ನಾನು ಅನ್ಕೊಂಡಿದ್ದೀನಿ. ಆಕ್ಚುಲಿ ಅದು ಹೇಗ್ ಬೇಕಾದ್ರೂ ಬಂದಿರ್ಬೋದು. ಬಟ್ ಆಫ್ಟರ್ ಬಿಡುದಲೆ ಐ ಗಾಟ್ ದಿಸ್ ಆಲ್ ಮೂವೀಸ್. ಒಂದು ಸೈಕಿಕ್ ಅಂತ ಒಂದು ಸಿನಿಮಾ ಮಾಡಿದ್ವಿ ನಾನು. ಆ ಸಿನಿಮಾ ಆಫ್ಟರ್ ಬಿಡುದಲೆ ಒಂದು ಜೋಶಲ್ಲಿ ಇಡೀ ಟೀಮ್ ಇನ್ನೊಂದು ಯಾವುದೋ ಲೆವೆಲ್ಗೆ ಅದನ್ನು ತಗೊಂಡ್ಬಿಟ್ಟೋದ್ರು. ಬಿಕಾಸ್ ಅದು ಆಕ್ಟಿಂಗ್ ಓರಿಯೆಂಟೆಡ್ ಮೂವಿ. ಅದು ಸತ್ಯ ಹೀರೋ ಅಂತಲ್ಲ ಅದು ಸಿನಿಮಾ. ಆ ನಟ ಬಂದು ಆ ಒಂದು ಪಾತ್ರ ಮಾಡೋನಿಗೆ ಬಂದು ಅಷ್ಟು ಸ್ಕೋಪ್ ಇತ್ತು ಅದರಲ್ಲಿ, ಸೈಕಿಕ್ ರೋಲ್. ಆ ಸಿನಿಮಾ ಒಂದು ರಿಸಲ್ಟ್. ಅದಾದ್ಮೇಲೆ ಒಂದು 2-3 ಸಿನಿಮಾ ನನಗೆ ಮಾತುಕತೆಗಳು ನಡೀತಾ ಇದೆ. ಇದೆಲ್ಲವೂ ಬಿಡುದಲೆ ಎಫೆಕ್ಟ್ ಅಂತ ಹೇಳೋದಕ್ಕೆ ನಾನು ಭಾರಿ ಇಷ್ಟಪಡ್ತೀನಿ. ಬಿಕಾಸ್ ಆ ಸಿನಿಮಾ ನನ್ನ ಲೈಫ್ನ ಒಂದು ಟರ್ನಿಂಗ್ ಪಾಯಿಂಟ್. ಐ ಲವ್ ವೆಟ್ರಿಮಾರನ್ ಸರ್ ಬಿಕಾಸ್ ಈ ಬಿಲೀವ್ಡ್ ಮೀ. ನನ್ನ ಬಿಲೀವ್ ಮಾಡಿದವ್ರಿಗೆಲ್ಲ ನಾನು ಮೋಸ ಮಾಡಿಲ್ಲ, ಇನ್ಕ್ಲೂಡಿಂಗ್ ನನ್ನ ತಂದೆ ತಾಯಿ, ನನ್ನ ಹೆಂಡತಿ, ನನ್ನ ಮಗ, ನನ್ನ ಗುರುಗಳು, ನನಗೆ ಆಪರ್ಚುನಿಟಿ ಕೊಟ್ಟಿರೋರು, ಯಾರಿಗೂ ನಾನು ಮೋಸ ಮಾಡಿಲ್ಲ ನನ್ನ ಬಿಲೀವ್ ಮಾಡಿದವ್ರಿಗೆ. ಗುರು ಅನ್ನೋದು ಎಲ್ಲಿಂದ ಯಾರಿಗೆ ಯಾವಾಗ ಹೇಗೆ ಸಿಗ್ತಾರೆ ಗೊತ್ತಿಲ್ಲ. ಲೈಫ್ ಅಂತೂ ಚೇಂಜ್ ಆಗುತ್ತೆ. ಚೇಂಜ್ ಯಾರಿಗಾಗುತ್ತೆ ಅಂತ ಹೇಳಿದ್ರೆ, ಯಾರು ಚೇಂಜ್ ಮಾಡ್ಕೋತಾರೆ ಅವ್ರಿಗೆ. ನಾನು ಮಾಡ್ಕೊಳಕ್ಕೆ ಆಲ್ವೇಸ್ ರೆಡಿ ಇದ್ದೀನಿ. ಇಫ್ ಐ ಆಮ್ ಅ ಬ್ಯಾಡ್ ಮ್ಯಾನ್, ಐ ವಾಂಟ್ ಟು ಬಿ ಎ ಗುಡ್ ಮ್ಯಾನ್. ಇಫ್ ಐ ಆಮ್ ಎ ಗುಡ್ ಮ್ಯಾನ್, ಐ ವಾಂಟ್ ಟು ಬಿ ಮೋರ್ ಗುಡ್ ಮ್ಯಾನ್. ಇಷ್ಟೇ ಒಂದು ಸರಳವಾದ ಜೀವನ ನಂದು ಆಕ್ಚುಲಿ. ಸೊ ನನ್ನನ್ನು ನೀನು ಗುಡ್ ಮ್ಯಾನ್, ಇನ್ನೂ ಒಂದು ಗುಡ್ ಮ್ಯಾನ್ ಆಗು ನೀನು ಅಂತ ಕರ್ಕೊಂಡಿದ್ ಲೆಕ್ಕ. ಐ ಆಮ್ ರಿಯಲಿ ಹ್ಯಾಪಿ. ಐ ಆಮ್ ಹ್ಯಾಪಿ, ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಥ್ಯಾಂಕ್ಸ್ ವೆಟ್ರಿಯಣ್ಣ. ನೀವೆಲ್ಲೇ ಇದ್ರು ನಿಮ್ಮ ಕನ್ನಡ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಗೊತ್ತು ನನಗೆ. ಐ ಲವ್ ಯು ಫಾರ್ ದಿಸ್ ಆಪರ್ಚುನಿಟಿ ಬಿಡುದಲೆ. ಬಿಕಾಸ್ ನನ್ನ ಲೈಫ್ನ ಮರೆಯೋಕ್ಕಾಗದೇ ಇರೋಂಥ ಒಂದು ಟರ್ನಿಂಗ್ ಪಾಯಿಂಟ್ ಇದು.
ಮುಳುಗ್ತಾ ಇರೋನು ಎದ್ದಿದ್ ಲೆಕ್ಕ ನಾವು ಇಲ್ಲಿಂದ ಆಸ್ ಅ ನಟ ಆಗಿ ಮುಳುಗ್ತಾ ಇರೋನ್ನ ಮೇಲ್ಗಡೆ ಎತ್ತಿದ ಲೆಕ್ಕ ಇದು. ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಸೊ ವೆಟ್ರಿಮಾರನ್ ಅಂದ್ರೆ ಸರ್ದಾರ್ ಸತ್ಯ ಅವ್ರಿಗೇನು, ಜೊತೆಗೆ ವೆಟ್ರಿಮಾರನ್ ಅವರಿಂದ ಸರ್ದಾರ್ ಸತ್ಯ ಕಲ್ತಿದ್ದೇನು? ಇಂಟ್ರೆಸ್ಟಿಂಗ್ ಕ್ವಶನ್. ವೆಟ್ರಿಮಾರನ್ ಅಂದ್ರೆ ಸರ್ದಾರ್ ಸತ್ಯ ಪ್ರಪಂಚದಲ್ಲಿ ತುಂಬಾ ದೊಡ್ಡ ಹಾರ್ಡ್ ಡಿಸ್ಕ್. ಇವಾಗ ಅದು ತುಂಬಾ ದೊಡ್ಡ ಹಾರ್ಡ್ ಡಿಸ್ಕ್. ಅದು ನನ್ನ ಬ್ರೈನ್ ಅಲ್ಲಿ ಇವಾಗ ಏನೇ ತುಂಬಿಕೊಂಡಿದ್ರು ಅಟ್ ಪ್ರೆಸೆಂಟ್ ಪ್ರತಿಯೊಬ್ಬ ಮನುಷ್ಯನಲ್ಲಿ ಡಿಲೀಟ್ ಆಗ್ತಿರ್ತದೆ, ಉಳ್ಕೊಳ್ಳುತ್ತೆ, ಕ್ಯಾರಿ ಫಾರ್ವರ್ಡ್ ಆಗ್ತಿರುತ್ತೆ, ಸ್ಟೋರೇಜ್ ಫುಲ್ ಆದಂಗ ಖಾಲಿ ಆಗ್ತಾ ಇರ್ತದೆ. ನನ್ನ ಪ್ರಪಂಚದಲ್ಲಿ ಪೂರ್ತಿ ಇವಾಗ ತುಂಬಿಕೊಂಡಿರೋದು ವೆಟ್ರಿಮಾರನ್. ಆಫ್ಟರ್ ದಟ್ ನನಗೆ ಕೆಲಸ ಕೊಟ್ಟಂತ ನನ್ನ ಗುರುಗಳು ತುಂಬಾ ಜನ ಹೆಸರಿದೆ. ಒಂದಷ್ಟು ನನಗೆ ಇವಾಗ ಸಿಕ್ಕಿರೋ ಆಪರ್ಚುನಿಟಿಗಳು ಇದೆ. ಈ ಸಾಲಲ್ಲಿ ವೆರಿ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಒಂದು ಗುಡ್ ಮಾರ್ನಿಂಗ್ ಹಾಕ್ಬೇಕು ಅಂತ ಅನ್ಸುತ್ತೆ, ಅದು ವೆಟ್ರಿಮಾರನ್. ಅವ್ರ ಹತ್ರ ಈ 3 ವರ್ಷ ಜರ್ನಿ ಇದೆಯಲ್ಲ, 30 ವರ್ಷ ನಾನು ಬದುಕೋತೀನಿ ಅಂತ ಒಂದು ಧೈರ್ಯ. ಎಲ್ಲೇ ಹೋದ್ರು ಬದುಕೋತೀನಿ ನಾನು. ಅಷ್ಟು ವಿಷಯ ಕಲಿತೆ ನಾನು ಆಕ್ಚುಲಿ. ಅವ್ರು ಆಕ್ಚುಲಿ ಹಿ ಯೂಸ್ ಟು ಕಾಲ್ ಮೀ ಇನ್ ಸಿಂಗುಲರ್ ವರ್ಡ್ ಓನ್ಲಿ ಅಂಡ್ ಹಿ ಬಿಹೇವ್ ಲೈಕ್ ಎ ಬ್ರದರ್. ನಾನು ನನ್ನ ತಂದೆ ತಾಯಿ ಬಿಟ್ಟು ಯಾರಿಗಾರು ಹೆದರಿದ್ರೆ ಅದೊಂದು 2-3 ಜನ ಗುರುಗಳಲ್ಲಿ ಎದುರಿದ್ದೀನಿ ನಾನು, ಇಲ್ಲ ಅಂತಲ್ಲ. ಅತಿ ಹೆಚ್ಚು ಎದುರಿ ಗಡಗಡ ಅಂತ ನಡಗಿದ್ರೆ ಅದು ವೆಟ್ರಿಮಾರನ್ ಒಬ್ರೆ. ಇದನ್ನ ಒಪ್ಪನಾಗಿ ಹೇಳ್ತೀನಿ, ಸರ್ದಾರ್ ಸತ್ಯ ಹೇಳ್ತಿರೋದು ಇದನ್ನ. ನಾನ್ ಶೇಕ್ ಆಗಿದ್ದೀನಿ ಅವ್ರ ಮುಂದೆ, ಬಿಕಾಸ್ ಹಿ ಈಸ್ ಪರ್ಫೆಕ್ಟ್ ಇನ್ ಹಿಸ್ ವರ್ಕ್. ಐ ವಾಂಟ್ ಟು ಪರ್ಫೆಕ್ಟ್ ಇನ್ ಹಿಸ್ ವರ್ಕ್. ಐ ವಾಂಟ್ ಟು ಬಿ ಪರ್ಫೆಕ್ಟ್. ಐ ವಾಂಟ್ ಟು ಬಿ ಪರ್ಫೆಕ್ಟ್ ಅಂದಾಗ, ನನಗೆ ಪರ್ಫೆಕ್ಟ್ ಆಗಿರೋ ಒಬ್ಬ ಮನುಷ್ಯ ಸಿಕ್ಕಿದಾಗ ಭಯ ಭಕ್ತಿಯಿಂದ ನಾನು ಆ 3 ವರ್ಷ ಸ್ಪೆಂಡ್ ಮಾಡಿದ್ದೀನಿ ಅವ್ರ ಜೊತೆ. 2 ಸಿನಿಮಾ ಮಾಡಿದ್ದೀನಿ. ಸೊ ಸರ್, ಐ ಆಮ್ ಕ್ಯೂರಿಯಸ್ ಟು ನೋ ಆ್ಯಕ್ಚುಲಿ. ಏನಂತಂದರೆ, ತಮಿಳು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ವೆಟ್ರಿಮಾರನ್ ಮನಸ್ಸು ಮಾಡಿದರೆ ಯಾರನ್ನ ಬೇಕಾದ್ರೂ ನಿಮ್ಮ ರೋಲ್ಗೆ ಸೆಲೆಕ್ಟ್ ಮಾಡ್ಬೋದಿತ್ತು. ನನಗೆ ಏನು ಅಂತಂದರೆ ಕುತೂಹಲ ಅಂದರೆ, ವೆಟ್ರಿಮಾರನ್ಗೆ ಸರ್ದಾರ್ ಸತ್ಯ ಎಲ್ಲಿ ಕನೆಕ್ಟ್ ಆಯಿತು, ಎಲ್ಲಿ ಸಿಂಕ್ ಆಯ್ತಿದು, ಹೆಂಗೆ ವರ್ಕೌಟ್ ಆಯ್ತು? ಬಿಕಾಸ್ ಋಣ ಅಂತ ಕರಿತೀನಿ ನಾನು. ಆಕ್ಚುಲಿ ನಾವು ಒಬ್ಬರಿಗೆ ಒಳ್ಳೇದ್ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತಂತ. ಯಾರ್ದೋ ಫೋಟೋ ನನ್ನ ಹತ್ರ ಬಂದ್ಬಿಡ್ತು. ಒಂದು ಫಂಕ್ಷನ್ ಅಲ್ಲಿ ಒಂದು ದೊಡ್ಡ ಫೋಟೋಸ್ಗಳು ಕೊಟ್ರು, ದೊಡ್ಡ ಫೋಟೋಸ್ಗಳು ಗಿಫ್ಟ್ ಕೊಟ್ರು. ಅವ್ರ ಫೋಟೋ ನನಗ್ ಬಂದ್ಬಿಡ್ತು, ನನ್ನ ಫೋಟೋ ಅವ್ರಿಗೆ ಕೊಟ್ಟೋಯ್ತು. ಆಫ್ಟರ್ ದಟ್ ನಾನು ಕಾರಲ್ಲಿ ಹೋಗಿ ಓಪನ್ ಮಾಡಿ ನೋಡಿದಾಗ ಅದೊಂದು ಬ್ಯೂಟಿಫುಲ್ ದಂತದಲ್ಲೇ ಮಾಡಿರುವಂತ, ದಂತದ ಲೇಪನದಲ್ಲೇ ಮಾಡಿರುವಂತ, ಕುಸಿರಿ ಕೆಲಸದಲ್ಲಿ ಮಾಡಿರುವಂತ ಜೀಸಸ್ ಫೋಟೋ. ಅಂದ್ರೆ ನಿಮ್ಗೆ ಎಕ್ಸ್ಚೇಂಜ್ ಆಗಿರೋ ಫೋಟೋ. ದೆನ್ ನಾನು ಈ ಫೋಟೋ ನನಗೆ ಯಾಕೆ ಇದು ಕೊಟ್ಟಿದ್ದಾರೆ, ಒಂದು ಗಣೇಶ ಫಂಕ್ಷನ್ ಅದು. ದೆನ್ ಒಂದು ಫೋನ್ ಬರುತ್ತೆ ನಂಗೆ, ನಿಮ್ನ ಹುಡುಕ್ತಾ ಇದ್ದಾರೆ, ಯಾರು ಈ ತರ ಹುಡುಕ್ತಾ ಇದ್ದಾರೆ ನಿಮ್ನ, ದಯವಿಟ್ಟು ನೀವು ಅವ್ರನ್ನ ಮೀಟ್ ಮಾಡಿ, ಸಮಥಿಂಗ್ ಏನೋ ಎಕ್ಸ್ಚೇಂಜ್ ಆಗಿದೆ. ಅಂದ್ರೆ ಅವ್ರು ಹೇಳಿದಿಲ್ವಾ ವೆಟ್ರಿಮಾರನ್ ಹುಡುಕ್ತಾ ಇದಾರೆ ಅಂತ? ಬೇರೆ ಇಲ್ಲ, ಸಮ್ ಪರ್ಸನ್, ಸಮ್ ಎಕ್ಸೈಸ್, ನಾನು ಹೇಳ್ತೀನಿ. ನಾವೆಲ್ಲ ಒಟ್ಟಿಗೆ ಸ್ಪೆಂಡ್ ಮಾಡಿದ್ದೀವಿ ಆ ಫಂಕ್ಷನ್ ಅಲ್ಲಿ. ನಾನು ಹಾಡು ಹೇಳಿದ್ದೀನಿ, ಕುಣಿದಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅವ್ರು ಅಬ್ಸರ್ವ್ ಮಾಡಿದ್ದಾರೆ, ನನ್ನ ಎಲ್ಲ ಮಾಡಿದ್ದಾರೆ. ಆಫ್ಟರ್ ದಟ್ ಹಿ ಕೇಮ್ ವಿತ್ ದಟ್ ಫೋಟೋ. ಸತ್ಯ, ಹಾಯ್ ಸತ್ಯ, ನನ್ನ ಫೋಟೋ ನಿನಗೆ ಬಂದ್ಬಿಟ್ಟಿದೆ, ನಿನ್ನ ಫೋಟೋ ನಮಗೆ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಶೇಕ್ ಹ್ಯಾಂಡ್ ಮಾಡಿದ. ಜೇಕಬ್ ವರ್ಗೀಸ್, ಹಿಸ್ ನೇಮ್ ಇಸ್ ಜೇಕಬ್ ವರ್ಗೀಸ್, ಪೃಥ್ವಿ ಡೈರೆಕ್ಟರ್. ನನಗೆ ಇದೇನಪ್ಪ ಇದು ದೇವ್ರಲಿಲ್ಲ. ಅಲ್ಲಿ ನೋಡಿದ್ರೆ ಗಣೇಶ, ಅದು ಬೆಳ್ಳಿ ಲೇಪನ ಮಾಡಿರೋ ಗಣೇಶ ಫೋಟೋ ಅವ್ರಿಗೋಗಿದೆ, ನನಗೆ ಜೀಸಸ್ ಫೋಟೋ ಬಂದಿತ್ತು. ಅಂದ್ರೆ ಅವ್ರು ಕೊಡ್ಬೇಕಾಗಿರೋ, ಗಿಫ್ಟ್ ಕೊಡ್ಬೇಕಾಗಿರೋ ಪ್ರೀತಿಯಿಂದ ಕೊಟ್ಟಿರೋದು ಅದು ಅವರಿಗೋಸ್ಕರ. ದೆನ್ ನಾವಿಬ್ರು ನಗ್ತೀವಿ, ಮಾತಾಡ್ತೀವಿ. ಅವತ್ತು ಒಂದು ಪರಿಚಯ ಆಗುತ್ತೆ. ದೆನ್ ಅವರು, ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನಿಮ್ಮನ್ನು ಕರಿತೀನಿ ಅಂತ ಹೇಳ್ತಾರೆ. ಅದೇ ಚಂಬಲ್. ಆ ಚಂಬಲ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಗುತ್ತೆ ಅವರು ವೆಟ್ರಿಮಾರನ್ ಸರ್ ಕ್ಲೋಸ್ ಫ್ರೆಂಡ್ ಅಂತ ಹೇಳಿ. ದೆನ್ ನಾನು ಕೇಳೋದು ಮತ್ತೆ ಅವ್ರು ನನ್ನ ಕರ್ಕೊಂಡು ಹೋಗೋದು, ಎರಡೂ ನಡೆದು ಐ ವೆಂಟ್. ಅಂದ್ರೆ ಅದೆರಡು ಕೋಇನ್ಸಿಡೆಂಟ್ಲಿ ನೀವು ಕೇಳೋದು, ಅವರು ಇದನ್ನ ಮಾಡೋದು. ವೆಟ್ರಿ ಅಣ್ಣ ಹಿ ಸೀನ್ ಚಂಬಲ್ ನೋಡಿದಾರೆ ಅವರು, ಅವ್ರಿಗೆ ಇಷ್ಟ ಆಗಿದೆ. ಡಾಕ್ಟರ್ ಹೇಳಿದ್ದು ಅದನ್ನೇ ರೋಗಿ ಬಯಸಿದ್ದು, ಅದು ಬರಿತಾನೆ ದೇವರು. ಏನೇ ಮನುಷ್ಯ ಸ್ಕ್ರೀನ್ ಪ್ಲೇ ಮಾಡಿದ್ರು ಅವನದಿನ ಒಂದು ಬರಿತಾನ ಅವನು. ದಟ್ಸ್ ಮೀನ್ಸ್ ಯೂನಿವರ್ಸ್. ನಾನು ಕರೆಯೋ ದೇವರು ಅನ್ನೋದು ಬಂದು ಯೂನಿವರ್ಸ್. ಅದು ಕಿವಿ ಇದೆ, ಮನ್ಸಿದೆ, ಕಣ್ಣಿದೆ, ಅದಕ್ಕೆ ಅದೆಲ್ಲಾನು ನೋಡ್ತಾ ಇರುತ್ತೆ, ಕೇಳ್ತಿರುತ್ತೆ, ಏನ್ ಕೇಳ್ತೀವಿ ಅದು ಕೊಡ್ತಿರುತ್ತೆ. ಯೂನಿವರ್ಸ್ ಅನ್ನೋದು ಅದೊಂದು ಅಶರೀರ ವಾಣಿ, ಸಮಥಿಂಗ್ ಲೈಕ್ ದಟ್.